ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ಮೊರಾರ್ಜಿ ದೇಸಾಯಿ ಒಂದು ರಿಸಲ್ಟ್ ಫಲಿತಾಂಶಕ್ಕೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ತಮ್ಮ ರ್ಯಾಂಕ್ಗಳನ್ನು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ಏನು ಎಕ್ಸಾಮ್ ಬರೆದಿದ್ದೀರಲ್ಲ ಅದರ ರ್ಯಾಂಕ್ಗಳನ್ನು ಆಫಿಷಿಯಲಿ ನಿಮಗೆ ಅಪ್ಡೇಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸ್ಕೋರ್ ಕಾರ್ಗಳನ್ನು ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಏನಾದರೂ ಇದ್ದರೆ ನೀವು ಟ್ರೈ ಮಾಡ್ಬೋದು. ಆದರೆ ಇಲ್ಲಿ ತಾತ್ಕಾಲಿಕ ಫಲಿತಾಂಶವನ್ನು ಬಿಡುಗಡೆ ಮಾಡಿರುವಂಥದ್ದು ಅಭ್ಯರ್ಥಿಗಳು ಏನು ತಾತ್ಕಾಲಿಕ ಫಲಿತಾಂಶವನ್ನು ಏನು ಮಾಡ್ಬೋದು ಅಂದರೆ ಇವಾಗ ಸ್ವಲ್ಪ ಸರ್ವರ್ ಏನಾಗ್ತಾಯಿದೆ ಬಿಸಿ ಬರ್ತಾ ಇದೆ. ಆದರೆ ತಾತ್ಕಾಲಿಕ ಫಲಿತಾಂಶವನ್ನು ಅಪ್ಡೇಟ್ ಮಾಡಿದ್ದಾರೆ. ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ತಾತ್ಕಾಲಿಕ ಫಲಿತಾಂಶವನ್ನು ನೀವು ನೋಡ್ಕೊಳ್ಬೋದಾಗಿದೆ. ಅದರ ಜೊತೆಗೆ ಅಂಕಪಟ್ಟಿಗಳನ್ನು ನೀವು ಇಲ್ಲಿ ನಿಮ್ಗೆ ಯಾವ ಜಿಲ್ಲೆ ಬೇಕು, ಉದಾಹರಣೆಗೆ ಇಲ್ಲಿ ನಿಮ್ಮದು ಯಾವ ಜಿಲ್ಲೆ ಇದೆ ಈ ಜಿಲ್ಲೆಗೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಅಂಕಪಟ್ಟಿಗಳನ್ನು ನೋಡ್ಕೊಳ್ಬೋದಾಗಿದೆ. ಉದಾಹರಣೆ ಇದೊಂದು ಕ್ಲಿಕ್ ಮಾಡಿ ತೋರಿಸ್ತೇನೆ ನೋಡಿ ಅಭ್ಯರ್ಥಿಗಳು, ಈ ರೀತಿಯಾಗಿ ನಿಮಗೆ ಅಂಕಪಟ್ಟಿ ಬರುತ್ತಿಲ್ಲಿ. ಸೊ ಇದು ಜಿಲ್ಲಾವಾರು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಇರುತ್ತೆ, ವಿದ್ಯಾರ್ಥಿ ಹೆಸರು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಮತ್ತು ವರ್ಷನ್ ಕೋಡ್ ಇರುತ್ತೆ ಮತ್ತು ಅವ್ರು ಪಡೆದುಕೊಂಡಿರುವಂಥ ಅಂಕಗಳು, ಅವರು ಎಷ್ಟು ನೂರಕ್ಕೆ ಎಷ್ಟು ಹೊಂದಿದ್ದಾರೆ ಆ ಒಂದುಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವೇನು ಮಾಡ್ಬೋದು, ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ತೊಗೊಂಡು ನೀವು ಆಕ್ಷೇಪಣೆಗಳು ಸಲ್ಲಿಸ್ಬೋದು. ಆದರೆ ಇದು ಮಾರ್ಕ್ಸ್ಗಳು ಇದಾವಲ್ಲ, ಈ ಮಾರ್ಕ್ಸ್ಗಳು ಏನಪ್ಪ ಅಂದರೆ ನಿಮಗೆ ರ್ಯಾಂಕ್ಗಳನ್ನು ಕನ್ವರ್ಟ್ ಮಾಡ್ತಾರೆ. ಈ ಒಂದು ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ನಂಬರ್ ಸಿಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ರ್ಯಾಂಕ್ಗಳು ನೋಡ್ಕೊಳ್ರಿ. ಇಂದ ಆಫಿಷಿಯಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ರ್ಯಾಂಕ್ಗಳನ್ನು ಇನ್ನೂ ಕೊಡೋದು ಬಾಕಿ ಇದೆ. ಆದರೆ ಮಾರ್ಕ್ಸ್ಗಳನ್ನು ಇಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ನಿಮ್ಮಗಳಿಗೆ ಬರೆದಿರುವಂಥ ಎಕ್ಸಾಮ್ಗಳಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅನ್ನೋದನ್ನು ಆಫಿಷಿಯಲಿ ರಿಲೀಸ್ ಮಾಡಿದ್ದಾರೆ ಕೆಇದವರು.